ನಮ್ಮ ನಿವೃತ್ತ ನೌಕರು ಕೂಡ ಸರ್ ಈ ರಾಜ್ಯದಲ್ಲಿ 4,70,000 ಜನ ಇದ್ದಾರೆ. ಅವ್ರಿಗೆ ಕೂಡ ಸಂಧ್ಯಾ ಕಿರಣ ಅನ್ನುವಂಥ ಒಂದು ಯೋಜನೆ ಇದೆ ಸರ್. ಅದೀಗಾಗಲೇ ಕ್ಯಾಬಿನೆಟ್ ಅಂತ ಬಂದಿದೆ. ಅದು ಕೂಡ ತಮ್ಮ ಕಾಲದಲ್ಲಿ ಆಗಬೇಕು ಅನ್ನೋದು ಭೈರಪ್ಪನವರ ಆಶೆ ಆಗಿದೆ. ಸೊ ಆ ಫ್ಯಾಮಿಲಿ ಕೂಡ ನಿಮ್ಮ ಜೊತೆ ಇರ್ತದೆ. ಅವರು ನಾವೆಲ್ಲ ಸೇರಿದ್ರೆ 12ರಿಂದ 13 ಲಕ್ಷ ಫ್ಯಾಮಿಲಿ ಇಂಟು 4 ಜನ ಅಂತ ಹೇಳಿದ್ರೆ 60ರಿಂದ 70 ಲಕ್ಷ ಇರುವಂಥ ಒಂದು ದೊಡ್ಡ ಕುಟುಂಬ ಈ ರಾಜ್ಯದ ನೌಕರ ಕುಟುಂಬ ಸರ್. ದಯಮಾಡಿ ನಮ್ಮ ಬಗ್ಗೆ ವಿಶೇಷವಾದ ಅಭಿಮಾನ ಪ್ರೀತಿ ಇಡಬೇಕು ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆ ಮೂಲಕ ಹೇಳೋದ್ರ ಮೂಲಕ ನಾನು ಮಾತಾಡ್ತಾ ಈ ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅರ್ಪಣೆ ಮಾಡ್ತಾನೆ. ಧನ್ಯವಾದಗಳು. ಅವರ ವೇಗ, ಅವರ ವ್ಯಕ್ತಿತ್ವದ ಬಗ್ಗೆ ನಮಗೆ ಅಪಾರ ಭರವಸೆ ಇದೆ. ಹೀಗೆ ಹಲವು ಮಹತ್ವದ ಮಾತುಗಳನ್ನು ವ್ಯಕ್ತಪಡಿಸಿದ್ದಾರೆ ಶ್ರೀ ಸಿ.ಎಸ್. ಷಡಾಕ್ಷರಿ ಅವರು. ಇದೀಗ NPS, OPS, ಕೇಂದ್ರ ಮಾದರಿ ವೇತನ, ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ KAS ಈ ಎಲ್ಲದರ ಕುರಿತಾದ ಮನವಿಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ದಾರೆ ಶ್ರೀ ಸಿ.ಎಸ್. ಷಡಾಕ್ಷರಿ ಅವರು. ಆಡಳಿತ ವ್ಯವಸ್ಥೆ ಬೆನ್ನೆಲುಬು ಯಾರು ಅಂತ ಹೇಳಿದ್ರೆ ಈ ರಾಜ್ಯದ ಸರ್ಕಾರಿ ನೌಕರು ಅಂತ ಹೇಳ್ತಾರೆ. ಬಹುಶಃ ಸರ್ಕಾರ ಮತ್ತೆ ಸಮಾಜ ಸಮುದಾಯದ ನಡುವೆ ಸೇತುವೆಯಾಗಿ ಯಾರು ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಸರ್ಕಾರಿ ನೌಕರು ಅನ್ನುವಂಥದ್ದನ್ನು ಹೇಳಿರ್ತಾರೆ. ಸರ್ಕಾರಿ ನೌಕರರು ಈ ಸರ್ಕಾರದ, ಈ ಸಮಾಜದ ಶಕ್ತಿ, ಈ ಸಮಾಜದ ಆಸ್ತಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ರಾಜ್ಯದ ಅಭಿವೃದ್ಧಿಯಲ್ಲಿ ನಿಜವಾದ ಪಾಲುದಾರರು ಯಾರು ಅಂತ ಹೇಳಿದ್ರೆ ಅದು ಕೂಡ ಸರ್ಕಾರಿ ನೌಕರು ಅನ್ನುವಂಥದ್ದನ್ನು ಹೇಳ್ತಾರೆ. ಇನ್ನು ಮುಂದುವರೆದು ಹೇಳ್ತಾರೆ, ಸರ್ಕಾರಿ ನೌಕರು ಸರ್ಕಾರ ಅಂತ ಹೇಳಿದ್ರೆ ಒಂದೇ ನಾಣ್ಯದ 2 ಮುಖಗಳಿದ್ದಂತೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಬಹುಶಃ ಅವ್ರು ಕೂಡ ಅರ್ಥ ಮಾಡ್ಕೊಳ್ತಾರೆ. ಬಹುಶಃ ಅವ್ರಿಗೆ ಅನುಭವ ಇದೆ, ವಿಚಾರ ಇದೆ, ವಯಸ್ಸಿದೆ, ಅದೆಲ್ಲದಕ್ಕಿಂತ ಇಚ್ಛಾಶಕ್ತಿ ಇದೆ. ಅದೆಲ್ಲದಕ್ಕಿಂತ ಈ ರಾಜ್ಯದ ಸರ್ಕಾರಿ ನೌಕರರು ಕೂಡ ನನ್ನ ಕುಟುಂಬ ಅನ್ನುವಂಥ ಭಾವನೆ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿದೆ. ಯಾಕೆ ಈ ಮಾತನ್ನು ನಾನು ಹೇಳ್ತೇನೆ ಅಂತ ಹೇಳಿದ್ರೆ ಬಹುಶಃ ನಿಮಗೆ ಗೊತ್ತಿಲ್ಲ, DK ಶಿವಕುಮಾರ್ ಪರಮೇಶ್ವರ್ ಸಾಹೇಬರು ನಾನು ಸ್ಟೂಡೆಂಟ್ ಲೈಫಲ್ಲಿದ್ದಾಗಿಂದ ನಮ್ಮದು ಅವ್ರದ್ದು 4-5 ಕಿಲೋಮೀಟ್ರ್ ಊರು, ಅವ್ರು ತುಂಬ ಹತ್ರದಿಂದ ನಾನು ನೋಡಿದ್ದೇನೆ. ಆದರೆ DK ಶಿವಕುಮಾರ್ ಅವರು ನನಗೆ ಪರಿಚಯ ಇರಲಿಲ್ಲ. ನಾನು ರಾಜ್ಯದ ಅಧ್ಯಕ್ಷನಾಗಿದ್ದೆ. ಅವರು ಮೇ 2023ರಲ್ಲಿ ಉಪಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ. ನನ್ನ ಜೀವನದಲ್ಲಿ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಕ್ಯಾಬಿನೆಟ್ ಸಿದ್ದರಾಮಯ್ಯ ಸಾಹೇಬ್ರು ಅವರು ಕ್ಯಾಬಿನೆಟ್ ಮಾಡಿ ಕ್ಯಾಬಿನೆಟ್ ರೂಮಿಂದ ಆಚೆ ಬರ್ತಾರೆ. ಪ್ರೋಟೋಕಾಲ್ ಪ್ರಕಾರ ನಾನು ಹೋಗಿ ಅವ್ರಿಗೆ ಬೊಕ್ಕೆಯನ್ನು ಕೊಡಬೇಕಾಗಿರುತ್ತೆ. ಬೊಕ್ಕೆಯನ್ನು ಕೊಡ್ಲಿಕ್ಕೆ ಹಿಂಗೆ ನಿಂತ್ಕೊಳ್ತಾನೆ. DK ಶಿವಕುಮಾರ್ ಸಾಹೇಬರು ನಮಗಿಂತ ಓವರ್ ಸ್ಪೀಡ್, ಅವರು ನಡಿಬೇಕಾದ್ರೆ ತುಂಬ ಸ್ಪೀಡಲ್ಲಿ ಹಿಂಗೆ ಹೋಗ್ತಾರೆ. ನನ್ನನ್ನು ನೋಡ್ತಿದ್ದಂಗೆ ಅದೇ ಸ್ಪೀಡಲ್ಲಿ ವಾಪಸ್ ಬಂದು ಬೊಕ್ಕೆ ಇಸ್ಕೊಂಡು, ನೀನು ಅಧ್ಯಕ್ಷನಾಗಿ ಇಲ್ಲೆಲ್ಲ ಬೊಕ್ಕೆ ಕೊಡಬಾರ್ದು, ನನ್ನ ಮನೆಗೆ ಬಂದು ನೀನು ಬೊಕ್ಕೆ ಕೊಡಬೇಕು ಅನ್ನುವಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ. ನನಗೆ ಅವಾಗ ಅನಿಸುತ್ತೆ, ಈ ರಾಜ್ಯದ ಸರ್ಕಾರಿ ನೌಕರರಿಗೆ, ಸಂಘಟನೆಯ ನಾಯಕರಿಗೆ ನಿಜವಾದ ಗೌರವ ಕೊಡುವಂಥ ನಾಯಕ ಯಾರು ಅಂದರೆ ನಮ್ಮ ಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಅವರು ಅನ್ನುವಂಥದ್ದು ಹೇಳಿಕ್ಕೆ ಬಯಸ್ತಾನೆ. ನಮ್ಮ 2 ಡಿಮ್ಯಾಂಡ್ ಅಷ್ಟೇ ಸರ್, ನಾವು ತುಂಬ ಡಿಮ್ಯಾಂಡ್ ನಿಮ್ಗೆ ಹೇಳೋದಿಲ್ಲ. ಬಹುಶಃ ಡಾಕ್ಟರ್ G. ಪರಮೇಶ್ವರ್ ಅವರು NPS, OPS ಮಾಡುವಂಥ ವಿಷಯವನ್ನು ಚುನಾವಣಾ ಪ್ರಣಾಳಿಕೆಯಲ್ಲಿ ವಿಷಯವನ್ನು KPCC ಅಧ್ಯಕ್ಷರಾಗಿರುವಂಥ DK ಶಿವಕುಮಾರ್ ಅವರಲ್ಲಿ ಮ್ಯಾನಿಫೆಸ್ಟೋ ಚೇರ್ಮನ್ ಆಗಿದ್ದಾರೆ ಯಾರು? ಡಾಕ್ಟರ್ G. ಪರಮೇಶ್ವರ್ ಅವರು ಅನ್ನುವಂಥದ್ದನ್ನು ನಾವ್ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. 5-6 ರಾಜ್ಯಗಳಲ್ಲಿ OPS ಜಾರಿಗೆ ತಂದುಬಿಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ 5 ಜನ ಅಧಿಕಾರಿಗಳ ಸಮಿತಿಯನ್ನು ರಚನೆ ಮಾಡಿದರು. ಇದೇ ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರು ಸಿದ್ದರಾಮಯ್ಯನವರು. ಆ ಸಮಿತಿ ಈಗಾಗಲೇ ವರದಿಯನ್ನು ಸಿದ್ಧಪಡಿಸಿದೆ. ಆ ವರದಿಯನ್ನು ತಾವು ಸ್ವೀಕಾರವನ್ನು ಮಾಡಿ ಅದನ್ನು ಅಂಗೀಕರಿಸುವ ಹಂತಕ್ಕೆ ಇವತ್ತು ಬಂದಿದೆ. ಆ ತೀರ್ಮಾನದ ಪ್ರಕಟಣೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಾಡಿದ್ರೆ ಈ ರಾಜ್ಯದ 6 ಲಕ್ಷ ನೌಕರು ಕೂಡ ತಮ್ಮ ಫೋಟೋವನ್ನು ಮನೇಲಿ ಹಾಕ್ಕೊಳ್ತಾರೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ ಬಹುಶಃ ಗೋವಿಂದೇಗೌಡರಿದ್ದರು, ಶಿಕ್ಷಣ ಸಚಿವರಿದ್ದರು. 1 ಲಕ್ಷ ಶಿಕ್ಷಕರನ್ನು ಏಕಕಾಲದಲ್ಲಿ ನೇಮಕಾತಿ ಮಾಡಿದ್ರು. ಇವತ್ತು 15-20 ವರ್ಷ ಸರ್ವಿಸ್ ಆಗಿದೆ. ಪ್ರತಿಯೊಬ್ಬರು ಮನೇಲಿ ತೆಗೆದು ನೋಡಿದ್ರು ಕೂಡ ಗೋವಿಂದೇಗೌಡರು ಫೋಟೋ ಅವ್ರ ಮನೆಯಲ್ಲಿದೆ. ಕಾರಣ ಯಾಕೆ ಅಂದರೆ ಅವರ ಬದುಕನ್ನು ಕಟ್ಕೊಟ್ಟಿದ್ದಾರಲ್ಲಿ. ನಾನು ಈ ಸಂದರ್ಭದಲ್ಲಿ ತಮ್ಮ ವಿನಂತಿ ಮಾಡಿಕೊಳ್ತೇನೆ, ಹಿಂದೆ ಸಿದ್ದರಾಮಯ್ಯನವರ ಅವಧಿನಲ್ಲಿ ಸಾಕಷ್ಟು ಕೆಲಸಗಳಾಗಿದೆ, ಯಡಿಯೂರಪ್ಪನವರಿದ್ದಾಗ ಸಾಕಷ್ಟು ಕೆಲಸಗಳಾಗಿದೆ. ಅದೇ ರೀತಿ 3ನೇ ಸ್ಥಾನವನ್ನು ಅಲಂಕರಿಸುವ ಮುಖ್ಯಮಂತ್ರಿಗಳು ಯಾರಾದರೂ ಇದ್ದರೆ ಅದು DK ಶಿವಕುಮಾರ್ ಅವರ ಕಾಲದಲ್ಲಿ ಅದಾಗಬೇಕು ಅನ್ನುವಂಥದ್ದಾಗಿದೆ. ಆ NPS, OPS ಆಗುವಂಥ 7-8 ಲಕ್ಷದ ಭವಿಷ್ಯದ ಕುಟುಂಬದ ಜೊತೆ ತಾವಿರಬೇಕು ಅನ್ನುವಂಥ ಒಂದು ಪ್ರಾರ್ಥನೆ ಮಾಡ್ತಾ, ಈ ವಿಚಾರದಲ್ಲಿ ನೀವು ತೆಗೆದುಕೊಳ್ಳುವಂಥ ಒಳ್ಳೆ ತೀರ್ಮಾನದ ಜೊತೆ ನಾವಿದ್ದೇವೆ. ನಾಡಿನ ಮೂಲ ಮೂಲೆಯಿಂದ ಭಾಳಷ್ಟು ಜನ ನಿರೀಕ್ಷೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇದು ತೀರ್ಮಾನ ತೆಗೆದುಕೊಂಡ ಕೆಲವೇ ದಿನಗಳಲ್ಲಿ ಇಡೀ ರಾಜ್ಯದ 5 ಲಕ್ಷ ನೌಕರನ್ನ
ಒಂದೇ ಕಡೆ ಸೇರಿಸಿ ನಿಮ್ಮನ್ನ ಕರೆದು ದೊಡ್ಡ ಸನ್ಮಾನವನ್ನು ಕೂಡ ನಾವು ಮಾಡೋರಿದ್ದೇವೆ. ಇದು ನಮ್ಮ ಭವಿಷ್ಯದ, ನಮ್ಮ ಬದುಕಿನ ಪ್ರಶ್ನೆ ಆಗಿದೆ ಎನ್ನುವಂಥ ಮಾಹಿತಿಯನ್ನು ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ.